ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಹ ಶಿಕ್ಷಣ ಮತ್ತು ಯಾವುದೇ ರೀತಿಯ ಭೇದ ಭಾವಗಳು ಇರ್ಬೋದು ಅಂತೇಳಿ. ಯಾಕಂದರೆ ಬರೀ ಶ್ರೀಮಂತರಿಗೆ ಮಾತ್ರ ಇದ್ದಂಥ ಶಿಕ್ಷಣವನ್ನು ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರನ್ನೂ ಸಹ ಒಳಗೊಂಡಂಥ ಆಡಳಿತವನ್ನು ಕೊಟ್ಟಂಥ ಮಹಾನ್ ಆಡಳಿತಗಾರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಒಂದು ವೇದಿಕೆಯಲ್ಲಿ ನಾವು ಸೇರಿದಾಗ ನಾವು ಯೋಚನೆ ಮಾಡಬೇಕಾಗತ್ತೆ, ಭಾರತೀಯ ಜನತಾ ಪಾರ್ಟಿ ಮತ್ತು RSS ಇವೆರಡೂ ಸಹ ಸೇರಿ ರಾಷ್ಟ್ರವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ. ಸಂವಿಧಾನದಲ್ಲಿ, ಯಾಕಂದರೆ ಮಹಾರಾಜರಿದ್ದ ಸಮಯದಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶಗಳು ಯಾರಿಗಿತ್ತು ಅಂದರೆ, ಬ್ರಿಟಿಷರ ಕಾಲದಲ್ಲೂ ಸಹ ಯಾರು ತೆರಿಗೆ ಕೊಡ್ತಾರೆ ಅವರು ಮತ ಚಲಾಯಿಸ್ಬೋದಿತ್ತು, ಯಾರು ಶ್ರೀಮಂತರಿದ್ದಾರೆ ಅವರು ಮತ ಚಲಾಯಿಸ್ಬೋದಿತ್ತು, ಯಾರು ಅಧಿಕಾರಿಗಳು ಆ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಧಿಕಾರಗಳಿತ್ತು. ಬಾಕಿ ಯಾರಿಗೂ ಸಹ ಶೂದ್ರರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಅವಕಾಶಗಳೇ ಇರಲಿಲ್ಲ, ಅವಕಾಶ ವಂಚಿತರಾಗಿದ್ದರು. ಆದರೆ ನಮ್ಮೆಲ್ಲರ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದ ನಂತರ ಏನು ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಾಗ, ಈ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸಂವಿಧಾನ ಸಭೆಯಲ್ಲಿ ಚರ್ಚೆ ಆದ ನಂತರ ಸಂವಿಧಾನದಲ್ಲಿ 395 ಅನುಚ್ಛೇದ ಆರ್ಟಿಕಲ್ ಇರ್ತಕ್ಕಂಥ ಈ ಒಂದು ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನದಲ್ಲಿ ಈ ದೇಶದ ಚುನಾವಣಾ ಕಮಿಷನ್ ಏನಿದೆ ಅದಕ್ಕೆ ಸ್ಪೆಷಲ್ ಆಗಿ ಆರ್ಟಿಕಲ್ 324 ಸಂವಿಧಾನದ 324ರಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಚುನಾವಣಾ ಎಲೆಕ್ಷನ್ ಕಮಿಷನ್ ಮಾಡಿರ್ತಾರೆ. ಅದರ ಜೊತೆಗೆ ಆರ್ಟಿಕಲ್ 325 ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಒಂದು ಜನರಲ್ ಎಲೆಕ್ಟ್ರಲ್ ರೋಲ್ಸ್ ಇರಬೇಕು ಅಂಥೇಳಿ. ಆ ಒಂದು ಎಲೆಕ್ಟ್ರಲ್ ರೋಲ್ಸಲ್ಲಿ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂಥೇಳಿ ಅದರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತಾರೆ, ವಯಸ್ಕರ ಮತದಾನ ಅಂಥೇಳಿ. ಅದರ ಜೊತೆಗೆ ಆ ಒಂದು ಆರ್ಟಿಕಲಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು, ಭೇದ ಭಾವಗಳು ಜಾತಿ, ಭಾಷೆ, ಆ ವಿಚಾರದಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಸಂವಿಧಾನದಲ್ಲಿ ನಮಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಈಗ ಚುನಾವಣಾ ಕಮಿಷನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ RSS ಪ್ರೇರಿತ, ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದಲ್ಲಿ ಮನೆ ಮನೆಗೆ ಬಂದು ಯಾರು ನೈಜ ಮತದಾರರಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಇದನ್ನು ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವ್ಯಾರೂ ಸಹ ಪರಿಷ್ಕರಣೆ ಮಾಡೋದರಲ್ಲಿ ನಾವು ವಿರೋಧಗಳಿಲ್ಲ, ಯಾರು ಈ ಲೋಕದಲ್ಲಿಲ್ಲ, ಪ್ರಪಂಚವನ್ನು ಬಿಟ್ಟೋಗಿದ್ದಾರೆ, ಅವ್ರ ಹೆಸರು ತೆಗಿರಿ, ನಮ್ಮದೇನು ಅಭ್ಯಂತರ ಇಲ್ಲ. ಯಾರು ಎರಡೆರಡು ಕಡೆ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ ಅವರ ಕೈ ಬಿಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅರ್ಹ ಮತದಾರರನ್ನು ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನು ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡಲಿಕ್ಕೆ ಆಗೋದಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ. ಯಾಕಂತ ಹೇಳಿದ್ರೆ, ಈಗಾಗಲೇ ಚಂದ್ರಶೇಖರ್ ಅವರು ಮಾತಾಡುವಾಗ ಹೇಳಿದರು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರಲ್ಲಿ, ತಮಿಳುನಾಡಲ್ಲಿ ಮೊದಲು ಇವ್ರು ಮಾಡಿದ್ದೇನು ಅಂದರೆ ವೋಟ್ ಚೋರಿ ಅಂತೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ವೋಟ್ ಚೋರಿ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ರು. ಅದು ಬೆಂಗಳೂರು ನಗರದಲ್ಲಿ ಇರ್ಬೋದು ಅಥವಾ ಗುಲ್ಬರ್ಗಾದಲ್ಲಿದ್ದಂಥ ಆಳಂದಲ್ಲಿ ಭಾಳ ನಮ್ಮ ಮುಂದೆ ಸಾಕ್ಷಿ ಇದೆ. ಮಹಾರಾಷ್ಟ್ರದಲ್ಲಿ ಇರ್ಬೋದು, ಪರಾಕಲಾ ಪ್ರಭಾಕರ್ ಅಂತೇಳಿ ಈಗಿನ ಏನು ಹಣಕಾಸು ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರವರ ಗಂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ವೋಟ್ ಚಲಾವಣೆ ಮಾಡುವಾಗ 17 ಸೆಕೆಂಡ್ಗೆ ಒಂದು ಓಟ್ ಹಾಕಿದ್ದಾರೆ ಅಂಥೇಳಿ. 17 ಸೆಕೆಂಡ್ಗೆ ಒಂದು ಓಟ್ ಹಾಕಾಗುತ್ತಾ ಅಂತ ನೋಡಿ. 5 ಗಂಟೆಗೆ ಚುನಾವಣೆ ಮುಗಿದ ನಂತರ ಅದು 35 ಲಕ್ಷ ಓಟು 9 ಗಂಟೆ ಅಷ್ಟೊತ್ತಿಗೆ ಜಾಸ್ತಿ ತೋರಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದು ವೋಟ್ ಚೋರಿ ಅಂಥೇಳಿ. ಮೊನ್ನೆ ಒಂದು 15-20 ದಿವಸ ಹಿಂದೆ ನಡೆದಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ರಾಜ್ಯಸಭಾ ಚುನಾವಣೆಯ ಸೀಟನ್ನೇ ಚೋರಿ ಮಾಡಿದ್ದಾರೆ. ಮತ ಕಳ್ತನ, ಈಗ ಸೀಟ್ ಕಳ್ತನ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂತ ಹೇಳಿದ್ರೆ
ಭಾರತೀಯ ಜನತಾ ಪಾರ್ಟಿ ಜನಪರ ಕಾರ್ಯಕ್ರಮಗಳನ್ನು ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರದ ಅನಂತರವೂ ಸಹ ಯಾವುದು ಜನಪರ ಕಾರ್ಯಕ್ರಮಗಳು ಹಾಕ್ಕೊಂಡಿರಲಿಲ್ಲ. ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು ಶ್ರೇಣೀಕೃತ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಅನಿಸಿಕೆಗಳಿಗೆ ಯಾರು ಸ್ಪಂದಿಸೋದಿಲ್ಲ ಅಂಥವ್ರನ್ನ ಕೈ ಬಿಡಲಿಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ವಿರೋಧ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಪೂರ್ವಜರು ಸ್ವತಂತ್ರ ಭಾರತ ಅಂದ್ರೇನು, ಇದರಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಇರ್ತಕ್ಕಂಥ ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನರು, ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಯಾವುದೇ ಹಕ್ಕನ್ನು ಮೊಟಕುಗೊಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಸಂವಿಧಾನದಲ್ಲಿ ನಮ್ಮ ಹಿರಿಯ ಪೂರ್ವಜರೆಲ್ಲ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಅಥವಾ RSS ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ತ್ರಿವರ್ಣ ಧ್ವಜದ ಮೇಲೆ ಗೌರವ ಇಲ್ಲ, ಜಾತ್ಯತೀತದ ತತ್ವದ ವಿರುದ್ಧ ಇರ್ತಕ್ಕಂಥವ್ರು ಇವರು ಅದರ ಅನುಕೂಲಕ್ಕಾಗಿ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣವನ್ನು ಮಾಡಿ ಅವರಿಗೆ ಬೇಕಾಗದೇ ಇರತಕ್ಕಂಥ ಎಲ್ಲರ ಹೆಸರನ್ನು ಮತಪಟ್ಟಿಯಿಂದ ಕೈ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನು ನಮ್ಮ ಪೂರ್ವಜರು ನಮ್ಮ ಕೈ ಕೊಟ್ಟೋಗಿದ್ದಾರೆ ಈ ದೇಶವನ್ನು, ಈ ಸಂವಿಧಾನವನ್ನು, ಈ ಪ್ರಜಾಪ್ರಭುತ್ವವನ್ನು, ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ತಾವೆಲ್ಲರೂ ಸಹ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದು ಎರಡನೇ ಸ್ವತಂತ್ರ ಹೋರಾಟ ಅಂತ ತಿಳ್ಕೊಳ್ಳಿ. ತಾವೆಲ್ಲರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಪ್ರತಿ ಮನೆಗೆ ಹೋಗಿ ಜಾಗೃತಿ ಮೂಡಿಸಿ, ಯಾರ ಹೆಸರು ಸಹ ಪಟ್ಟಿಯಲ್ಲಿ ಕೈ ಬಿಡದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ತಮಗೆ ಜಾಗೃತಿ ಮೂಡಿಸಲು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀವಿ. ಆದ್ದರಿಂದ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ, ಯಾಕಂದರೆ ಈಗಾಗಲೇ ನಾನು ಮಂಗಳೂರು ಹುಬ್ಳಿಯಲ್ಲೆಲ್ಲ ಮುಗಿಸ್ಕೊಂಡು ಬಂದೆ, ಈಗ ಮೈಸೂರು, ಈ ಒಂದು ಉತ್ಸಾಹ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಯಾರದೇ ನೈಜ ಅರ್ಹ ಮತದಾರರನ್ನು ಅವರ ಹೆಸರು ಬಿಟ್ಟು ಹೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಮತ್ತು ಸರ್ಕಾರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೇನು ಅಧಿಕಾರ ಇದೆ, ಅದೇ ಅಧಿಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಸಹ ಅದೇ ಅಧಿಕಾರ ಇದೆ.